ತಕ್ಷಣ ಯಾರು ಕೂಗಿದ್ದಾರೆ ಅವ್ರಿಗೆ ಅರೆಸ್ಟು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು, ತ್ವರಿತಗತಿನಲ್ಲಿ ಶಿಕ್ಷೆ ಆಗಬೇಕು. ಯಾಕಂದರೆ ಇನ್ನೊಮ್ಮೆ ಇನ್ನೊಬ್ಬರು ಶಿಕ್ಷೆ ಆದರೆ ಬೇರೆಯವರು ಕೂಡ ಕೂಗೋದಿಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪು, ಅವ್ರಿಗೆ ಶಿಕ್ಷೆ ಆಗಬೇಕು. ಒಂದು ಕೆಲವರಿಗೆ ಆ ರೀತಿ ಮಾಹಿತಿ ಸಿಕ್ಕಿರುತ್ತೆ ಅಲ್ವಾ. ಒಂದು FSL ರಿಪೋರ್ಟ್ ಬಂದಿದೆ, FSL ರಿಪೋರ್ಟ್ ಪ್ರಕಾರ ಘೋಷಣೆ ಕೂಗಿದ್ದಾರೆ ಅಂತ ಆಗಿದೆ. ಇವತ್ತು ಅರೆಸ್ಟು ಮಾಡಿದ್ದಾರೆ, ಶಿಕ್ಷೆನೂ ಆಗುತ್ತೆ, ಕಠಿಣ ಶಿಕ್ಷೆ ಆಗಲಿ ಅಂತ ನಾನು ಹೇಳ್ತೀನಿ. ಪ್ರತಾಪ್ ಸಿಂಹ ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದ್ರಲ್ಲಪ್ಪ, ಪ್ರತಾಪ್ ಸಿಂಹ ರಾಜೀನಾಮೆ ಕೊಟ್ರ? ಕೇಳಿದ್ರು ಅಶೋಕ್ ಅವರು ರಾಜೀನಾಮೆ? ಕೇಳಲಿಲ್ಲ. ಆಮೇಲೆ ಮೊನ್ನೆ ಒಂದು ಬಾಂಬು ಬೆಂಗಳೂರಲ್ಲಿ ಆಯಿತು. ಎಷ್ಟು ಕಡೆ BJP ಸರ್ಕಾರ ಇದ್ದಾಗ ಬಾಂಬ್ ಸ್ಫೋಟ ಆಗಿತ್ತು ಹೇಳ? ನಾನಂದರೆ ಈ ಬಾಂಬ್ ಸ್ಫೋಟ ಆಗಿದ್ದನ್ನು ಸಮರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ಬಾಂಬ್ ಸ್ಫೋಟ ಆಗಿದೆ, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು, ಜೈಲಿಗೆ ಹಾಕಬೇಕು, ಎಲ್ಲ ಶಿಕ್ಷೆ ಆಗಬೇಕು ಅವರಿಗೆ. ಹಿಂದೆ BJP ಸರ್ಕಾರ ಇದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ, ಆಮೇಲೆ ಸರಣಿ 25 ಜುಲೈ ಸರಣಿ ಬಾಂಬ್ ಆಗಿತ್ತು. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟು, ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಬ್ಲಾಸ್ಟು ಜನವರಿ 20, 2020, ಮತ್ತು ತುಂಗಾ ಪ್ರಯೋಗ ಬಾಂಬ್ ಸ್ಫೋಟ, ಮತ್ತು ಮಂಗಳೂರು ಕುಕ್ಕರು, ಇದೆಲ್ಲ BJP ಸರ್ಕಾರದಲ್ಲೇ ಆಗಿದ್ದು. ನಮ್ಮ ಸರ್ಕಾರದಲ್ಲಿ BJP ಸರ್ಕಾರ ಕಂಪೇರ್ ಮಾಡಿದ್ರೆ ಈ ಬಾಂಬ್ ಸ್ಫೋಟ, ಕ್ರಿಮಿನಲ್ ಆ್ಯಕ್ಟಿವಿಟೀಸು ಭಾಳ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಿಕ್ಕೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ. ಪೊಲೀಸವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ. ಅವರೇನು ಇವ್ರನ್ನೆಲ್ಲ ಕೇಳಿಕೊಂಡು ಪೊಲೀಸ್ ಕೆಲಸ ಮಾಡಬೇಕಾ? ಇವನ್ನೆಲ್ಲ ಕೇಳ್ಕೊಂಡು ಪೊಲೀಸ್ ಕೆಲಸ ಮಾಡಬೇಕಾ? ಪೊಲೀಸವ್ರು ಏನು ಕೆಲಸ ಮಾಡಬೇಕು ಮಾಡ್ತಾರೆ. ಅದು ಹೇಳೋಕ್ಕಾಗತ್ತಾ? ಪ್ರೈವೇಟವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗತ್ತಾ? ಸರ್ಕಾರದ FSL ಏನಕ್ಕಿರೋದು? ಅದು ಅಥೆಂಟಿಕ್ಕು. ಅದಕ್ಕಾರ ಅಡ್ಡೆ ಆಗಿದ್ದು BJP ಕಾಲದಲ್ಲಿ. ಈಗ ನಾನು ಬಾಂಬ್ ಸ್ಫೋಟ BJP ಕಾಲದಲ್ಲಿ ಎಷ್ಟಾಗಿತ್ತು ಅಂತೇಳಿ, ಬಾಂಬ್ ಸ್ಫೋಟ ಎಷ್ಟು ಕಡೆ ಆಗಿತ್ತು ಅಂತೇಳಿ ನೋಡಿ. ಇಷ್ಟು ನೋಡಿ, ಇಷ್ಟು ಕಡೆ 1, 2, 3, 4, 5, 6 ಸಲ ಬಾಂಬ್ ಬ್ಲಾಸ್ಟ್ ಆಗಿತ್ತು BJP ಕಾಲದಲ್ಲಿ. ಇಲ್ಲೇ ಇದೆ ನೋಡಿ ವಾಟ್ಸಪ್ಪಲ್ಲಿ, ಎಷ್ಟು ಕಡೆ BJP ಅವ್ರದಿನಲ್ಲಿ 6 ಕಡೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅಂದರೆ ಅವಾಗ ಇದು ಅಡ್ಡೆ ಆಗುತ್ತಾ? ನಮ್ಮ ಸರ್ಕಾರ ಬಂದಮೇಲೆ ಒಂದೇ ಸಲ ಆಗಿರೋದು. ಅದನ್ನು ಕೂಡ ಇನ್ನು ಮುಂದಕ್ಕೆ ಅದು ಕೂಡ ಇರೋದಿಲ್ಲ.